ಅಧ್ಯಕ್ಷತೆಯನ್ನು ವಹಿಸಿರುವ ಕನ್ನಡದ ಹಿರಿಯ ಚಿಂತಕರಾದ ಪ್ರೊಫೆಸರ್ ರಾಜೇಂದ್ರ ಚೆನ್ನಿಮೇಶ್ವರ, ಗೆಳೆಯ ಚಹಾ ರಘುನಾಥ್ ಅವರೇ ಮತ್ತು ಸಭೆಯಲ್ಲಿ ಕುಳಿತಿರುವ ಎಲ್ಲ ಗಣ್ಯರೇ, ಹಿರಿಯರೇ ಮತ್ತು ಗೆಳೆಯರೇ, 25 ನಿಮಿಷಕ್ಕೆ ನಾನು ನಿಲ್ಲಿಸಿಲ್ಲ ಅಂತಂದ್ರೆ ಯಾವುದೇ ಮುಜುಗರ ಇಲ್ಲದ ದಯವಿಟ್ಟು ನನ್ನ ನಿಲ್ಲಿಸಿ. ಬದಲಾದ ಪರಿಸರದಲ್ಲಿ ಸಾಹಿತ್ಯದ ಸ್ವರೂಪ ಎನ್ನುವುದು ನನಗೆ ನೀಡಲಾದ ವಿಷಯ. ಈ ಪರಿಸರ ಬದಲಾಗಿದೆ ಅಂದ್ರೆ ಏನು? ಜನರು ಬದಲಾಗಿದ್ದಾರೆ, ಜನರ ಮನೋಧರ್ಮ ಬದಲಾಗಿದೆ, ಅಥವಾ ಕಾಲ ಬದಲಾಗಿದೆ, ಹೊಸ ಹೊಸ ಸವಾಲುಗಳು ಬಂದಿವೆ, ಹೊಸ ಹೊಸ ಆಮಿಷಗಳನ್ನು ಒಡ್ಡಲಾಗಿದೆ, ಮಾರ್ಕೆಟ್ ಬಹಳ ಪ್ರಮುಖವಾಗ್ತಾ ಇದೆ. ನಾವು ಯಾವುದನ್ನು ಬಹಳ ಸರಳ ಅಂತ ಅಂದ್ಕೊಂಡಿದ್ದೇವೋ ಅವು ಸರಳವಾಗಿಲ್ಲದೆ ಬಹಳ ಸಂಕೀರ್ಣವಾಗಿವೆ ಅಥವಾ ಆಗುತ್ತಿವೆ. ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಪ್ರಾಯಶಃ ಬದಲಾದ ಪರಿಸರ ಎಂಬ ವಿಷಯವನ್ನು ಸಂಘಟಕರು ನಿಗದಿಗೊಳಿಸಿದ್ದಾರೆ ಎಂದು ನಾನು ಭಾವಿಸಿದೆ. ಆದರೆ ಈ ಕಾನ್ಸೆಪ್ಟ್ ನೋಟ್ 2000 ಇಸವಿಯಿಂದ ಈಚೆಗಿನ ಸಾಹಿತ್ಯಿಕ ಬೆಳವಣಿಗೆಗಳನ್ನು ಆಧರಿಸಿದೆ ಎಂದೂ ಕೂಡ ಹೇಳಿದೆ. ಹಾಗಾಗಿ ಕಾಲವನ್ನು ಒಂದು ದುಂಡಗೆ ಮಾಡಿ ನೋಡಿದ್ದು ಬಿಟ್ಟರೆ ಬೇರೆ ನಿಖರ ಸಾಂಸ್ಕೃತಿಕ ಕಾರಣಗಳನ್ನು ನಾನಿಲ್ಲಿ ಕಾಣ್ತಾ ಇಲ್ಲ. ಹಾಗಾಗಿ ನಾನು ಇದನ್ನು ನನ್ನ ಅನುಕೂಲಕ್ಕಾಗಿ ಎಂದೆಂದೂ ಮುಗಿಯದ ಅನ್ಫಿನಿಶ್ಡ್ ಪ್ರಾಜೆಕ್ಟ್ ಎಂದು ಕರೆಯುವ ಈ ಆಧುನಿಕತೆಯನ್ನ ಮತ್ತು ನಾವು ಯಾವುದನ್ನ ಆಧುನಿಕೋತ್ತರತೆ ಅಥವಾ ಪೋಸ್ಟ್ ಮಾಡರ್ನಿಟಿ ಅಥವಾ ಶಂಕರ್ ಮುಖಾಶಿ ಪುಣೇಕರ್ ಅವರು ಹೇಳಿದ ಹಾಗೆ ಅತ್ಯಾಧುನಿಕತೆ ಅಂತ ಕರೀತೀವಿ, ಇವೆರಡು ಸಂಧಿಸುವ ಒಂದು ಕಾಲದ ಸಾಹಿತ್ಯ ಅಂತ ನಾನು ಈ ಕಳೆದ 20-30 ವರ್ಷಗಳ ಸಾಹಿತ್ಯವನ್ನ ನೋಡೋದಕ್ಕೆ ಬಯಸ್ತೇನೆ. ಅದಕ್ಕಿಂತ ಮೊದಲು ಡಿ.ಆರ್. ನಾಗರಾಜ್ ಅವರ ಅಮೃತ ಮತ್ತು ಗರುಡದಲ್ಲಿ ಬಹಳ ಮುಖ್ಯವಾದಂತಹ ಒಂದು ವಿಷಯವನ್ನು ಅವರು ಚರ್ಚೆ ಮಾಡ್ತಾರೆ. ಅದು ಅವರ ಸಾಹಿತ್ಯ, ತತ್ವಜ್ಞಾನ, ತಾತ್ವಿಕತೆ ಇತ್ಯಾದಿ ಎಂಬ ಲೇಖನದಲ್ಲಿ ಇದೆ. ನಾನು ಅದನ್ನೇ ಒಂದು ಮೈನ್ ರೆಫರೆನ್ಸ್ ಪಾಯಿಂಟ್ ಆಗಿ ಇಟ್ಕೊಂಡು ನನ್ನ ಮಾತುಗಳನ್ನು ನಾನು ಆರಂಭಿಸ್ತೇನೆ. ಡಿಯರ್ ಮಾತಾಡ್ತಾ ತತ್ವಜ್ಞಾನಿ ಹೆಗೆಲ್ ಮತ್ತು ಸಾಹಿತ್ಯ ವಿಮರ್ಶಕ ಜಾರ್ಜ್ ಲುಕ್ಯಾಕ್ಸ್ ಅನ್ನ ಅವರು ಕೋಟ್ ಮಾಡ್ತಾರೆ. ಹೆಗೆಲ್ ಕಲೆಯ ಸಾರ್ಥಕತೆ ಇರುವುದು ಅದರ ಪರಿವರ್ತನಶೀಲತೆಯಲ್ಲಿ. ಕಲೆ ತತ್ವಜ್ಞಾನವಾಗಿ ಪರಿವರ್ತನೆಯಾಗಬೇಕು ಮತ್ತು ಇದು ಅತ್ಯಂತ ಉನ್ನತವಾದ ಒಂದು ಹಂತದ ಬೆಳವಣಿಗೆ ಎಂದು ಹೇಳ್ತಾರೆ. ಅದರ ಲುಕ್ಯಾಕ್ಸ್ ಶುದ್ಧ ಚಿಂತನೆಗೆ ವಾಸ್ತವವನ್ನು ಬಹಳ ಸಮಗ್ರವಾಗಿ ಇಡಿಯಾಗಿ ಹಿಡಿದಿಡುವ ಶಕ್ತಿ ಇಲ್ಲ. ಕಥನ ಕಲೆ ಮಾತ್ರವೇ, ಅಂದರೆ ಸಾಹಿತ್ಯ ಮಾತ್ರವೇ ವಾಸ್ತವವನ್ನ ಅಡಕವಾಗಿ ಹಿಡಿಯಬಲ್ಲದು ಎಂದು ಹೇಳ್ತಾರೆ. ಡಿ.ಆರ್. ಅವರ ವೈಯಕ್ತಿಕ ಒಲವು ಇರುವುದು ಸಾಹಿತ್ಯ ವಿಮರ್ಶಕನಾದ ಲುಕ್ಯಾಕ್ಸ್ನ ಕಡೆಗೆ ಹೊರತು ಹೆಗೆಲ್ನ ಕಡೆಗೆ ಅಲ್ಲ. ಇದು ಸಾಹಿತ್ಯ ಮತ್ತು ತತ್ವಜ್ಞಾನಕ್ಕೆ ಸಂಬಂಧಿಸಿದ ಬಹಳ ಹಳೆಯ ಜಗಳ. ಭಾರತೀಯ ಸಂದರ್ಭದಲ್ಲಿ ಈ ಸಾಹಿತ್ಯ ಮತ್ತು ತತ್ವಜ್ಞಾನದ ಸಂಬಂಧ ಹೇಗಿದೆ ಎಂಬುದನ್ನು ವಿವರಿಸ್ತಾ ಡಿ.ಆರ್. ಅನೇಕ ಬಗೆಯ ಚಾರಿತ್ರಿಕ ಬೆಳವಣಿಗೆಗಳಿಂದಾಗಿ ಭಾರತೀಯ ಸಂದರ್ಭದಲ್ಲಿ ಪಾಶ್ಚಾತ್ಯರು ಬಹಳ ತೀವ್ರವಾಗಿ ಅನುಭವಿಸಿದ ಪ್ರಶ್ನೆಗಳು ನಮಗೂ ಮುಖ್ಯವಾಗಿವೆ ಅಥವಾ ಮುಖ್ಯವಾಗತೊಡಗಿವೆ. ಸಾಹಿತ್ಯ ತನ್ನ ಬೆಳವಣಿಗೆಯಲ್ಲಿ ತತ್ವಜ್ಞಾನದ ಜೊತೆಗೆ ಪ್ರತಿಕ್ರಿಯಿಸುವುದು ಅನಿವಾರ್ಯವಲ್ಲವೇ ಎಂಬ ಪ್ರಶ್ನೆಗಳು ಬೇರೆ ಬೇರೆ ರೂಪಗಳಲ್ಲಿ ಬಂದಿವೆ. ಒಂದು ಯುಗದ ಅತ್ಯಂತ ಮಹತ್ವದ ತತ್ವಜ್ಞಾನದ ಪ್ರಶ್ನೆಗಳು ಸಾಹಿತ್ಯದ ಒಳಗಡೆಯೂ ಬಂದೇ ಬರುತ್ತದೆ. ಇದು ಚಾರಿತ್ರಿಕ ಸತ್ಯ ಎಂಬ ಮಾತನ್ನ ಡಿ.ಆರ್. ಹೇಳ್ತಾರೆ. ಆದರೆ ಈಗ ಈ ಕಳೆದ 20-30 ವರ್ಷಗಳಲ್ಲಿ
ನಮ್ಮಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಅದು ಬೇರೆ ಬಗೆಯದು. ತತ್ವಜ್ಞಾನದ ಬದಲಾಗಿ ತಾತ್ವಿಕತೆ ಮತ್ತು ಸೈದ್ಧಾಂತಿಕತೆ ಈಗ ಮುಂಚೂಣಿಗೆ ಬರ್ತಾ ಇರೋದರಿಂದ ಸಾಹಿತ್ಯ ಮತ್ತು ಸಾಹಿತ್ಯದ ತಾತ್ವಿಕತೆಯ ಸಂಬಂಧ ನಮ್ಮ ಕಾಲದಲ್ಲಿ ಸಾಹಿತ್ಯ ಮೀಮಾಂಸೆಯ ಬಹಳ ಪ್ರಮುಖವಾದ ಪ್ರಶ್ನೆಯಾಗಿದೆ. ಸೊ ಸಾಹಿತ್ಯವನ್ನು ನಾವು ಒಪ್ಪಿಕೊಳ್ಳುವುದು ಅದರ ಸೌಂದರ್ಯಾನುಭವದ ಮೇಲೋ, ಅದು ಕೊಡುವ ದರ್ಶನದ ಮೇಲೋ, ಅಥವಾ ಅದರ ತಾತ್ವಿಕ ನಿಲುವಿನ ಮೇಲೋ ಎಂಬುದು ಬಹಳ ಮುಖ್ಯವಾದ ಒಂದು ಪ್ರಶ್ನೆ. ನನಗೆ ಬಹಳ ಆಳವಾಗಿ ಕಾಡಿದ ಒಂದು ಘಟನೆಯನ್ನು ನಾನಿಲ್ಲಿ ಪ್ರಸ್ತಾಪ ಮಾಡಬೇಕು. ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು ಎನ್ನುವುದು ನನಗಿನ್ನೂ ಸ್ಪಷ್ಟವಾಗಿಲ್ಲ. ಒಂದು ರಂಗತಂಡ ಅದು ಬಹಳ ಮುಖ್ಯವಾದಂತಹ ಒಂದು ಕಥಾನಕವನ್ನ ಅದು ಕಳೆದ ವರ್ಷ ಅಭಿನಯಿಸಿತು. ಆ ನಾಟಕದಲ್ಲಿ ಪಾತ್ರ ನಿರ್ವಹಿಸ್ತಾ ಇದ್ದ, ಒಂದು ಲೀಡ್ ರೋಲ್ ಅನ್ನ ನಿರ್ವಹಿಸ್ತಾ ಇದ್ದ ಒಬ್ಬಳು ಹೆಣ್ಣು ಮಗಳನ್ನು ಹೊರತುಪಡಿಸಿದರೆ ಉಳಿದ ಎಲ್ಲರೂ ಕೂಡ ಅದರಲ್ಲಿ ನಿರ್ದಿಷ್ಟವಾಗಿ ಒಂದು ಜಾತಿಯವರು. ಆದರೆ ಈ ಬಾರಿ ಅದೇ ತಂಡ ಇನ್ನೊಂದು ನಾಟಕವನ್ನು ಅಭಿನಯಿಸುವಾಗ ಆ ಅನ್ಯ ಜಾತಿಯ ಹೆಣ್ಣು ಮಗಳಿಗೆ ನಾವು ನಮ್ಮ ಈ ಇಡೀ ತಂಡವನ್ನ ನಮ್ಮದೇ ಸಮುದಾಯದ ಒಂದು ತಂಡವಾಗಿ ಮಾಡಬೇಕು ಅಂತ ಇದ್ದೇವೆ, ಹಾಗಾಗಿ ನೀವು ಇಲ್ಲಿದ್ರೆ ಕಷ್ಟ ಆಗ್ತದೆ, ಸೊ ನಿಮ್ಮನ್ನು ಕೈಬಿಟ್ಟು ನಾವು ನಮ್ಮ ತಂಡವನ್ನು ರಚಿಸ್ತೇವೆ ಅಂತ ಹೇಳಿದರು. ಮತ್ತು ಆಕೆಯನ್ನು ಕೈಬಿಟ್ಟು ಈಗ ಹೊಸ ನಾಟಕವನ್ನು ಅವರು ಮಾಡ್ತಾ ಇದ್ದಾರೆ. ನನ್ನ ಪ್ರಶ್ನೆ, ಸಾಹಿತ್ಯವನ್ನ ಬಹಳ ಆಳವಾಗಿ ಓದಿರುವ, ನಾಟಕವನ್ನ ಜೀವನ್ಮರಣದ ಪ್ರಶ್ನೆಯಾಗಿ ಅನುಭವಿಸುವ ಮತ್ತು ತೋರಿಸುವ ಒಬ್ಬ ತಂಡದ ನಿರ್ದೇಶಕ ಇಂತಹ ಮಾತನ್ನು ಆಡುವುದಕ್ಕೆ ಹೇಗೆ ಸಾಧ್ಯ? ಹಾಗಾದ್ರೆ ಕಲೆಯಿಂದ ದರ್ಶನವಾದದ್ದು ಏನು? ಒಂದು ರಾಜಕೀಯವಾಗಿ, ಒಂದು ಪೊಲಿಟಿಕಲ್ ಐಡೆಂಟಿಟಿಯಾಗಿ ಆ ನಾಟಕ ತಂಡದವರು ಅಥವಾ ಅದರ ನಿರ್ದೇಶಕನೋ ಮಾಡಿದ್ದು ಸರಿಯೇ ತಪ್ಪೇ ಎನ್ನುವುದು ಕೀಟು ಕೊರೆದು ಹೇಳುವುದು ಈಗಿನ ಸಂದರ್ಭದಲ್ಲಿ ಬಹಳ ಕಷ್ಟ. ಅಂದ್ರೆ ನಮ್ಮನ್ನ ತತ್ವಜ್ಞಾನ ಮುನ್ನಡೆಸ್ತಾ ಇಲ್ಲ, ನಮ್ಮನ್ನ ಸೈದ್ಧಾಂತಿಕತೆ ಐಡಿಯಾಲಜಿ ಮುನ್ನಡೆಸ್ತಾ ಇದೆ ಎನ್ನುವುದಕ್ಕೆ ನನಗೆ ಈ ಘಟನೆ ಒಂದು ರೂಪಕವಾಗಿ ಕಂಡಿದೆ. ನಮ್ಮಲ್ಲಿ ಅಂದ್ರೆ ಕನ್ನಡದಲ್ಲಿ ನಾವು ಯಾವುದನ್ನ ನವೋದಯ ಮತ್ತು ನವ್ಯ ಎಂದು ಕರೆಯುತ್ತೇವೆಯೋ ಅದರ ಮೇಲೆ ಆಗಿರುವ ತತ್ವಜ್ಞಾನದ ಪ್ರಭಾವ ಅದು ಬಹಳ ಗಾಢವಾದದ್ದು. ಆದರೆ ಪ್ರಗತಿಶೀಲ, ದಲಿತ, ಬಂಡಾಯ ಮತ್ತು ಮಹಿಳಾವಾದವೂ ಸೇರಿದಂತೆ ಈಗಿನ LGBTQ ಇತ್ಯಾದಿಗಳೆಲ್ಲವನ್ನು ಕೂಡ ಒಳಗೊಂಡು ನಾನು ಹೇಳ್ತಾ ಇರೋದು, ಈ ಎಲ್ಲ ಸಾಹಿತ್ಯದ ಮೇಲೆ ಆಗಿರುವುದು ಒಂದು ಸೈದ್ಧಾಂತಿಕತೆಯ ದಟ್ಟ ಪ್ರಭಾವ. ತತ್ವಜ್ಞಾನ ಮತ್ತು ಸೈದ್ಧಾಂತಿಕತೆಗಳು ಕನ್ನಡ ಸಾಹಿತ್ಯದಲ್ಲಿ ಹೇಗೆ ಪ್ರತಿಫಲಿತಗೊಂಡಿವೆ ಎಂಬ ವಿಷಯದ ಮೇಲೆ ನಡೆಯುವ ಒಂದು ಆಳವಾದ ಸಂಶೋಧನೆ ಮಾತ್ರ ಸಾಹಿತ್ಯ ಮತ್ತು ತತ್ವಜ್ಞಾನದ ಈ ಆದಿಮ ಸಮಸ್ಯೆಯನ್ನ ಅತ್ಯಂತ ಸರಿಯಾಗಿ ವಿವರಿಸಲು ಸಾಧ್ಯ ಅಂತ ನನಗೆ ಕಾಣ್ತದೆ. ಅಂದ್ರೆ ಈ ಸಮಸ್ಯೆಯನ್ನು ಪರಿಹರಿಸುವುದಂತಲ್ಲ, ಸಮಸ್ಯೆಯ ಬಗ್ಗೆ ಒಂದು ಬಗೆಯ ನಿರೂಪಣೆಯನ್ನು ಕೊಡಲು ಸಾಧ್ಯ ಅಂತ ನನಗೆ ಅನಿಸ್ತದೆ. ಈ ನನ್ನ ಪ್ರಮೇಯವನ್ನ ಒಂದು ನಿದರ್ಶನದೊಂದಿಗೆ ನಾನು ವಿವರಿಸಲಿಕ್ಕೆ ಬಯಸ್ತೇನೆ. ನೋಡಿ, ಮೊದಲನೇದಾಗಿ ಶಿವರಾಮ್ ಕಾರಂತರ ಚೋಮನ ದುಡಿಯನ್ನ ಅಥವಾ ಮರಳಿ ಮಣ್ಣಿಗೆಯನ್ನ, ಕುವೆಂಪು ಅವರ ಮದುಮಗಳನ್ನ ಅಥವಾ ರಾಮಾಯಣ ದರ್ಶನವನ್ನ, ಅಥವಾ ಮಾಸ್ತಿಯವರ ಜೋಗಿಯವರ ಅಂಜಪ್ಪನ ಕೋಳಿ ಕಥೆಯನ್ನ ಒಬ್ಬ ಸಾಹಿತ್ಯದ ಅಧ್ಯಾಪಕನಾಗಿ ಮಾತ್ರ ಅಲ್ಲದೆ ಒಬ್ಬ ಜಿಜ್ಞಾಸುವಾಗಿಯೂ ಕೂಡ ನಾನು ಆ ಟೆಕ್ಸ್ಟ್ಗಳನ್ನ ಮತ್ತೆ ಮತ್ತೆ ಓದ್ತೆ. ಅಂದ್ರೆ ಮತ್ತೆ ಮತ್ತೆ ತಮ್ಮನ್ನು ಓದುವಂತೆ ಅವು ನನ್ನನ್ನ ಅವುಗಳ ಬಳಿಗೆ ಸೆಳೆಯುತ್ತವೆ. ಆದ್ರೆ ನನಗೆ ವಿವೇಕ್ ಶಾನ್ಭಾಗ್ ಅವರ ಹುಲಿ ಸವಾರಿ ಕಥೆಯನ್ನ
ಅಥವಾ ವಸುಧೇಂದ್ರ ಅವರ ಮೋಹನ ಸ್ವಾಮಿ ಕಥೆಯನ್ನು ನನಗೆ ಒಂದು ಸಲ ಓದಿದ ಬಳಿಕ ಮತ್ತೆ ಓದಬೇಕು ಅಂತ ಅನಿಸೋದಿಲ್ಲ. ಇದು ಯಾಕೆ? ಅಲ್ಲಿ ಬಹಳ ಸಮೃದ್ಧವಾದ ಜೀವನಾನುಭವಗಳಿವೆ, ಭಾಷೆಯ ಕುಸುರಿ ಕೆಲಸವೂ ಬಹಳ ಚೆನ್ನಾಗಿದೆ. ಹಾಗಿದ್ದು ಈ ಕಥಾನಕಗಳು ನನ್ನಿಂದ ಮತ್ತೆ ಯಾಕೆ ಓದಿಸಿಕೊಳ್ಳುವುದಿಲ್ಲ? ಯಾಕಂದ್ರೆ ನನ್ಗನಿಸೋದು ಇದು, ಆಮೇಲೆ ಚರ್ಚೆ ಮಾಡೋಣ ನಾವು, ಕಾರಂತರಲ್ಲಿ, ಕುವೆಂಪು ಅವರಲ್ಲಿ ಅಥವಾ ಮಾಸ್ತಿಯವರಲ್ಲಿ ಇರುವಂತಹ ಒಂದು ದೊಡ್ಡ ದರ್ಶನ. ನಾನು ಯಾವುದನ್ನು ಆಗ ತತ್ವಜ್ಞಾನ ಅಂತ ಹೇಳಿದ್ದು, ಆ ಒಂದು ತತ್ವಜ್ಞಾನೀಯವಾದಂತಹ ದರ್ಶನ ನಮಗೆ ಇಲ್ಲಿ ಸಿಗೋದಿಲ್ಲ. ಇನ್ಕ್ಲೂಡಿಂಗ್ ನಾಗವೇಣಿಯವರ ಗಾಂಧಿ ಬಂದ ಕಾದಂಬರಿಯನ್ನು ಸೇರಿಸಿ ನಾನು ಹೇಳ್ತಾ ಒಂದು ಸಮೃದ್ಧವಾದ ಒಂದು ಜೀವನಾನುಭವ ಇದೆ, ಅದಿಲ್ಲ ಅಂತ ಹೇಳ್ತಾ ಇದ್ದೆ. ಆದ್ರೆ ಸಮೃದ್ಧವಾದ ದರ್ಶನ ಇದೆಯೇ? ಇದು ಬಹಳ ಪ್ರಮುಖವಾದ ಪ್ರಶ್ನೆ ಅಂತ ನನಗನ್ಸುತ್ತೆ. ಇದನ್ನು ಸ್ವಲ್ಪ ವಿಸ್ತರಿಸುವುದಾದ್ರೆ ಈ ಚೋಮನ ನುಡಿ ಕಾದಂಬರಿಯನ್ನು ನೋಡೋಣ. ಅಂದ್ರೆ ಸುಮ್ಮನೆ ನಾನು ಉದಾಹರಣೆಗೆ ಅಷ್ಟೇ ಕೊಡ್ತಾ ಇದ್ದೀನಿ, ಚರ್ಚೆಗೆ ಹಾಕ್ಬೇಕು ಎನ್ನುವ ಕಾರಣಕ್ಕಾಗಿ ಕೊಡ್ತಾ ಇದ್ದೀನಿ. ನನ್ನದ ಅಖೈರಾದ ಮಾತು ಅಂತೇನಲ್ಲ. ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಚೋಮನ ನುಡಿ ಕಾದಂಬರಿಯನ್ನ ಓದ್ಕೊಂಡು ಬಂದಿದ್ದೇವೆ. ಆದ್ರೆ ಈಗ ನಮ್ಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಮತ್ತೆ ಒಂದು ಮಹತ್ವದ ವಿದ್ಯಮಾನವಾಗಿ ನಮ್ಮ ನಡುವೆ ಕಾಣಿಸಿಕೊಳ್ತಾ ಇರುವ ಈ ಸಂದರ್ಭದಲ್ಲಿ ಸಂವಿಧಾನದ ಕುರಿತ ಒಂದು ಆಳವಾದ ಒಂದು ಪ್ರಜ್ಞೆ, ಒಂದು ಎಚ್ಚರ ನಮ್ಮಲ್ಲಿ ಮತ್ತೆ ಮೂಡಿ ಬರ್ತಾ ಇರುವ ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ, ಸಮಾನತೆ ಇವುಗಳ ಬಗೆಗಿನ ವಾಗ್ವಾದ ನಮ್ಮಲ್ಲಿ ಅತ್ಯಂತ ಹೆಚ್ಚು ಆಗ್ತಾ ಇರುವ ಈ ಸಂದರ್ಭದಲ್ಲಿ ನಾನು ಮತ್ತೆ ಚೋಮನ ನುಡಿ ಕಾದಂಬರಿಯನ್ನು ಓದಿದಾಗ ನನಗೆ ಆ ಕಾದಂಬರಿ ಕೊಟ್ಟ ಒಂದು ದರ್ಶನ ಇದೆಯಲ್ಲ, ಅದು ಬೇರೆ ಆದಂತ ಒಂದು ದರ್ಶನ. ಅಂದ್ರೆ ಸ್ವಾತಂತ್ರ್ಯದ ಅರ್ಥವನ್ನ ನಾವು ರಾಜಕೀಯ ಸ್ವಾತಂತ್ರ್ಯ ಎಂದಷ್ಟೇ ನೋಡಿ ಅದನ್ನ ನಾವು ಮಿತ ವಿಶೇಷಗೊಳಿಸ್ತೇವೆ. ಆದರೆ ಪಶ್ಚಿಮದ ಸಮಾಜಗಳಲ್ಲಿರುವ ಸ್ವಾತಂತ್ರ್ಯದ ಅರ್ಥ ಭಾರತದ ಸನ್ನಿವೇಶದಲ್ಲಿ ಹೆಚ್ಚು ಸಂಕೀರ್ಣವಾಗುವುದರಿಂದ ವಸಾಹತುಶಾಹಿ ಶಕ್ತಿಗಳಿಂದ ದೇಶವನ್ನು ಮುಕ್ತಗೊಳಿಸುವುದು ಅಥವಾ ಲಿಬರೇಟ್ ಮಾಡುವುದಷ್ಟೇ ಸ್ವಾತಂತ್ರ್ಯ ಅಲ್ಲ. ಭಾರತದಂತಹ ಒಂದು ಸಾಮಾಜಿಕ ಏನು ಸಂಕೀರ್ಣವಾಗಿರುವ ಏಣಿ ಶ್ರೇಣಿ ಇರುವ ಈ ಸಮಾಜದಲ್ಲಿ ತಾರತಮ್ಯವನ್ನು ಮುರಿಯುವುದು ಮತ್ತು ತನ್ನ ಬದುಕಿಗೆ ಇನ್ನೊಬ್ಬರನ್ನ ಅವಲಂಬಿಸಿರುವುದನ್ನ ಮುರಿಯುವುದು ಕೂಡ ಸ್ವಾತಂತ್ರ್ಯ ಆಗ್ತದೆ. ಹಾಗಾಗಿ ತನ್ನ ಬದುಕಿಗೆ ಇನ್ನೊಬ್ಬನನ್ನ ಅವಲಂಬಿಸಿರುವುದನ್ನ ತಡೆದು ಇಂಡಿಪೆಂಡೆಂಟ್ ಆಗುವುದು, ಸ್ವಾವಲಂಬಿ ಆಗುವುದು, ಪರಾವಲಂಬಿ ಆಗದೇ ಇರುವುದು ಮತ್ತು ಅವಕಾಶ ಮತ್ತು ಸಮಾನತೆಯ ಹರಡುವಿಕೆಗಾಗಿ ಫ್ರೀ ಆಗುವುದು. ನಮ್ಮ ದೇಶದಲ್ಲಿ ಇರುವ ಬೇರೆ ಬೇರೆ ಬಗೆಯ ಸಾಂಸ್ಕೃತಿಕ ಕಿಂಗ್ಡಮ್ಗಳಿಂದ ಫ್ರೀಯಾಗಿ ಫ್ರೀಡಮ್ ಆಗುವುದು ಮತ್ತು ಒಂದರ್ಥದಲ್ಲಿ ಎಲ್ಲ ಬಗೆಯ ತನ್ನನ್ನು ಹಿಡಿದಿಟ್ಟುಕೊಂಡಿರುವ ಶಕ್ತಿಗಳಿಂದ ಮುಕ್ತನಾಗುವುದು, ಲಿಬರೇಟ್ ಆಗುವುದು. ನಾವು ಕನ್ನಡದಲ್ಲಿ ಸ್ವಾತಂತ್ರ್ಯ ಎಂಬ ಪರಿಕಲ್ಪನೆಯನ್ನ ಇಂಗ್ಲಿಷ್ನ ಇಂಡಿಪೆಂಡೆಂಟ್, ಲಿಬರ್ಟಿ, ಫ್ರೀಡಮ್ ಎನ್ನುವುದಕ್ಕೆ ಒಂದು ಸಮಾನವಾದ ಸಮರೂಪದ ಪದವಾಗಿ ಬಳಸ್ತಾ ಇದ್ದೇವೆ. ಬಟ್ ಅದು ಮೂರು ಬೇರೆ ಬೇರೆ ಆಗಿರುವಂತಹ ಪರಿಕಲ್ಪನೆಗಳು ಮತ್ತು ಅದಕ್ಕೆ ಮೂರು ಬೇರೆ ಬೇರೆ ಆದ ಅರ್ಥಗಳಿವೆ ಮತ್ತು ಚೋಮನ ಬದುಕಿನ ಸಂದರ್ಭದಲ್ಲಿ ಇವು ಮೂರು ಕೂಡ ಏಕೀಭವಿಸ್ತವೆ ಅಂತ ನನ್ಗೆ ಅನ್ಸೋದು. ಜಸ್ಟ್ ಒಂದು ಸ್ವಾತಂತ್ರ್ಯ ಅಲ್ಲ ಅದು. ಸೊ ಒಂದು ಅವಕಾಶದ ಸಮಾನತೆಗಾಗಿ ಮತ್ತು ಈ ಅವಕಾಶದ ಸಮಾನತೆ ಇದ್ದಲ್ಲಿ ಮಾತ್ರ ಮನುಷ್ಯನ ಬದುಕು ಅರ್ಥಪೂರ್ಣ ಆಗ್ತದೆ ಅಂತ ನಮಗೆ ತೋರಿಸುವ ಹಾಗೆ ಚೋಮನ ನುಡಿ. ಫಾರ್ ಎಕ್ಸಾಂಪಲ್, ಅವಕಾಶ ಅಂದ್ರೆ ಸ್ಥಳ. ಚೋಮನಿಗೊಂದು ಸ್ಪೇಸ್ ಬೇಕಾಗಿದೆ. ಯಾಕೆಂದ್ರೆ ಅವನಿಗೆ ಅವನದ್ದೇ ಆದಂತಹ ಒಂದು ಸ್ಪೇಸ್ ಇಲ್ಲ
ಮತ್ತು ಅವನಿಗೆ ಅವನದ್ದೇ ಆದಂತಹ ಒಂದು ಸಮಯವೂ ಇಲ್ಲ. ಈಗ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ಕಾರ್ಮಿಕ ಯಾವಾಗ ಗಡಿಯಾರ 5ರ ಮುಳ್ಳನ್ನು ದಾಟ್ತದೆ ಅಂತ ಯಾಕೆ ನೋಡ್ತಾನೆ ಅಂತ ಹೇಳಿದ್ರೆ, ಆ 8ರಿಂದ 5ರವರೆಗಿನ ಆ ಸಮಯ ಏನಿದೆ ಅದು ಅವನ ಸಮಯ ಅಲ್ಲ, ಅದು ಅವನ ದಣಿಗೆ ಅವನು ತೆತ್ತುಕೊಂಡಿರುವ ಸಮಯ. ಆದರೆ ಚೋಮನದ್ದು 8ರಿಂದ 5 ಗಂಟೆ ಅಲ್ಲ, 24x7, ದಿನದ 24 ಗಂಟೆಯೂ ಕೂಡ ಅವನ ತನ್ನ ಸಮಯವನ್ನು ತನ್ನ ದಣಿಗಾಗಿ ತೆತ್ತುಕೊಂಡಿದ್ದಾನೆ. ಸೊ ಸಮಯವೂ ಅವನಿಗಿಲ್ಲ, ಅವಕಾಶ, ಸ್ಪೇಸ್, ಜಾಗವೂ ಅವನಿಗಿಲ್ಲ. ಸೊ ಆಧುನಿಕ ಕಾಲದಲ್ಲಿ ನಾವು ನಮ್ಮದ್ದಾದಂತಹ ಒಂದು ಸಮಯವನ್ನು ಪಡೆಯುವುದು ಮತ್ತು ನಮ್ಮದ್ದಾದಂತಹ ಒಂದು ಸ್ಪೇಸ್ ಅನ್ನ ನಾವು ಸೃಷ್ಟಿಸಿಕೊಳ್ಳುವುದು ಕೂಡ ಒಂದು ಬಹಳ ದೊಡ್ಡ ಸ್ವಾತಂತ್ರ್ಯ ಎನ್ನುವುದು ನಮಗೆ ಇತ್ತೀಚಿನ ದಿನಗಳಲ್ಲಿ ಗಮನಕ್ಕೆ ಬರ್ತಾ ಇದೆ. ಹಾಗಾಗಿ ನಮ್ಮ ಸ್ಪೇಸ್ ಮತ್ತು ಟೈಮ್ ಅನ್ನ ನಾವು ಇನ್ನೊಬ್ಬನಿಗೆ ಒಪ್ಪಿಸಿದಾಗ ಆಗ ಆ ಬದುಕು ಅದು ನಮ್ಮ ಬದುಕಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನನ್ನ ಬದುಕನ್ನು ನನ್ನದ್ದೇ ಆದ ಬದುಕಾಗಿ ಹೇಗೆ ಮಾಡುವುದು ಎನ್ನುವಂತ ಒಂದು ಬಲು ದೊಡ್ಡ ಒದ್ದಾಟವನ್ನ ನೀವು ಚೋಮನ ದುಡಿಯಲ್ಲಿ ಕಾಣ್ತೀರಿ. ಹಾಗಾಗಿ ಈ ಚೋಮ ಅವನು ದಲಿತ ಚೋಮ ಅಲ್ಲ, ಅವನು ಅಸ್ಪೃಶ್ಯರ ಚೋಮ. ಆದ್ರೆ ಅವನು ಅಸ್ಪೃಶ್ಯರ ಚೋಮ ಅಷ್ಟೇ ಅಲ್ಲ, ಭೂಮಿಯನ್ನು ಕಳೆದುಕೊಂಡ ಅಥವಾ ಭೂಮಿ ಇಲ್ಲದಿರುವ ಅಥವಾ ಗೇಣಿಯನ್ನು ತನ್ನ ದಣಿಗೆ ಕೊಡುವ ಪ್ರತಿಯೊಂದು ಸಮುದಾಯದ, ಕ್ರಿಶ್ಚಿಯನ್, ಮುಸ್ಲಿಂ ಸಮುದಾಯವೂ ಸೇರಿದಂತೆ ಪ್ರತಿಯೊಂದು ಸಮುದಾಯಕ್ಕೂ ಸೇರಿದ ಒಬ್ಬ ಪ್ರತಿನಿಧಿಯಾಗಿ ಚೋಮ ಇದ್ದಾನೆ. ಸೊ 1930-40ರ ದಶಕದಲ್ಲಿ ಬಂದಂತಹ ಆ ಕಾದಂಬರಿಯ ಅದರ ಒಂದು ರಾಜಕೀಯ ಪ್ರತಿಫಲವನ್ನು ನಾವು ದೇವರಾಜ ಅರಸು ಅವರ ಭೂಮಸೂದೆ ಕಾನೂನಲ್ಲಿ ನೋಡ್ತೀವಿ ನಾವು. ಅಂದ್ರೆ ಎಷ್ಟು ವರ್ಷ ಬೇಕಾಯ್ತು ನಮಗೆ. ಸೊ ಒಂದು ಕಾದಂಬರಿ, ಆ ಕಾದಂಬರಿಯ ಕುರಿತು ಎದ್ದಿರುವಂತಹ ವಾಗ್ವಾದ ಒಂದು ರಾಜಕೀಯ ಕ್ರಿಯಾಚರಣೆಯಾಗಿ ನಮ್ಮ ದೇಶದಲ್ಲಿ ಕಾಣಿಸಿಕೊಳ್ಬೇಕಿದ್ರೆ ಹತ್ರ ಒಂದು 50-60 ವರ್ಷಗಳೇ ಬೇಕಾದವು. ಹಾಗಾಗಿ ಈ ಚೋಮ ಇವತ್ತು ಅನೇಕರು ವಾದಿಸುವಂತೆ ಅವನು ಕೇವಲ ದಲಿತರ ಮೂಲ ಪುರುಷನಷ್ಟೇ ಆಗದೆ ಭೂಮಿ ಕಳೆದುಕೊಂಡಿರುವ ಪ್ರತಿಯೊಬ್ಬ ಮನುಷ್ಯನ ವಂಶದ ಮೂಲ ಪುರುಷನಾಗಿ ಚೋಮ ಇದ್ದಾನೆ. ಹಾಗಾಗಿ ನಾವೆಲ್ಲರೂ ಕೂಡ ಒಂದರ್ಥದಲ್ಲಿ ಚೋಮನ ಮಕ್ಕಳು, ಮೊಮ್ಮಕ್ಕಳು ಆಗಿದ್ದೇವೆ. ನಾನು ಯಾಕೆ ಈ ಚರ್ಚೆನ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ, ಯಾಕೆ ಇದನ್ನು ಪ್ರಸ್ತಾಪ ಮಾಡಿದೆ ಅಂದ್ರೆ, ಚೋಮನ ದುಡಿ ಕಾದಂಬರಿ ಬಂದ 70-80 ವರ್ಷಗಳ ನಂತರವೂ ಕೂಡ ನನಗೆ ಬೇರೆ ಆದ ಒಂದು ಪರಿಕಲ್ಪನಾತ್ಮಕ ಚೌಕಟ್ಟಲ್ಲಿ, ಒಂದು ಫ್ರೇಮ್ ವರ್ಕ್ ಅಲ್ಲಿ ಚೋಮ ಇಂಪಾರ್ಟೆಂಟ್ ಅಂತ ಕಾಣ್ತಾನೆ. ಆದರೆ ನನಗೆ ಪುಲಿಸವಾರಿ ಕಥೆಯಲ್ಲಿ ಬರುವ ನಾಯಕನಾಗ್ಲಿ ಅಥವಾ ಮೋಹನ ಸ್ವಾಮಿಯಲ್ಲಿ ಬರುವ ಮೋಹನ ಸ್ವಾಮಿ ಆಗ್ಲಿ, ಈ ತರದ ಒಂದು ಹೊಸ ವಾಗ್ವಾದವನ್ನ ಸೃಷ್ಟಿಸುವಂತಹ ಒಂದು ನಮ್ಮನ್ನು ಇವತ್ತಿಗೂ ಕೂಡ ಕೆಣಕುವಂತಹ ಒಂದು ಪಾತ್ರವಾಗಿ ಅವನು ಮೂಡಿ ಬಂದಿಲ್ಲ. ನಾನು ಇದು ಶ್ರೇಷ್ಠ ಸಾಹಿತ್ಯ, ಇದು ಶ್ರೇಷ್ಠ ಅಲ್ಲ ಎನ್ನುವ ಈ ಸರಳವಾದ ಕ್ಲಾಸಿಫಿಕೇಶನ್ ಅಲ್ಲಿ ನಾನು ಮಾಡ್ತಾ ಇಲ್ಲ. ಅಂದ್ರೆ ನಾವು ಯಾವುದನ್ನ ಆಧುನಿಕ ಕನ್ನಡ ಸಾಹಿತ್ಯ ಅಂತ ಹೇಳ್ತೇವೆ, ಆ ಆಧುನಿಕ ಕನ್ನಡ ಸಾಹಿತ್ಯದ ತಾತ್ವಿಕ ಹೆಜ್ಜೆ ಗುರುತುಗಳನ್ನು ನೋಡುವಾಗ ಅದರಲ್ಲಿ ಆಧುನಿಕತೆಯ ಬಗ್ಗೆ ಒಂದು ಎಂಗೇಜ್ಮೆಂಟ್ ಇದೆ. ಈ ಆಧುನಿಕತೆ ಕುರಿತ ಎಂಗೇಜ್ಮೆಂಟ್ ಅದು ಪ್ರಗತಿಶೀಲರಲ್ಲೂ ಇದೆ, ನವ್ಯರಲ್ಲೂ ಇದೆ, ದಲಿತ ಬಂಡಾಯದವರಲ್ಲೂ ಇದೆ. ಇಲ್ಲಿ ಆಧುನಿಕತೆಯನ್ನ ಟೀಕೆ ಮಾಡಿದವರಿದ್ದಾರೆ, ಆಧುನಿಕತೆಯನ್ನ ಸಂಭ್ರಮಿಸಿದವರಿದ್ದಾರೆ, ಆಧುನಿಕತೆಯ ಪ್ರತಿಪಾದನೆ ಮಾಡಿದವರಿದ್ದಾರೆ. ಈ ಆಧುನಿಕತೆಯಿಂದ ಮನುಷ್ಯ ಬದುಕಿನಲ್ಲಿ ಆದ ಎಲ್ಲ ಬಗೆಯ ಬವಣೆಗಳ ಮರು ನಿರೂಪಣೆಯಂತೆ ನಮ್ಮ ಈ ಆಧುನಿಕ ಕನ್ನಡ ಸಾಹಿತ್ಯ ಇದೆ. ಆದ್ರೆ ಪ್ರಗತಿಶೀಲರ ಮಾರ್ಕ್ಸ್ವಾದ ಏನಿದೆ ಅದು ಆಧುನಿಕತೆಯಿಂದ ರೂಪುಗೊಂಡಿದೆ ಹೌದಾಗಿದ್ರೂ ಕೂಡ ಅದು ನನ್ನ ಪ್ರಕಾರ ಇಸ್ ನಾಟ್ ವೆಲ್ ಇನ್ಫಾರ್ಮ್ಡ್ ಮಾರ್ಕ್ಸ್ವಾದ. ಯಾಕಂದ್ರೆ ಪ್ರಗತಿಶೀಲರು ಬರೆಯುವಾಗ ಫ್ರಾಂಕ್ಫರ್ಟ್ ಸ್ಕೂಲ್ನ ಚಿಂತಕರು ಕೂಡ ಇದ್ರು, ಆದ್ರೆ ಆ ಚಿಂತನೆಗಳು ಭಾರತಕ್ಕಾಗ್ಲಿ ಅಥವಾ ಕನ್ನಡಕ್ಕಾಗ್ಲಿ ಬರಲಿಲ್ಲ. ಹಾಗಿದ್ರು ಅವರು ಒಂದು ಬಗೆಯ ಪಟ್ಲೈನ್ನ
ಮಾರ್ಕ್ಸ್ವಾದವನ್ನ ತಂದರೆ ಹೊರತು ಸೂಕ್ಷ್ಮ ಮತ್ತು ಸಂಕೀರ್ಣ ಜೀವನಾನುಭವಗಳ ಮನುಷ್ಯನ ಬದುಕನ್ನ ಅವರಿಗೆ ಕಲೆಯಾಗಿಸ್ಲಿಕ್ಕೆ ಸಾಧ್ಯವಾಗಿಲ್ಲ. ಸೊ ಮಾರ್ಕ್ಸ್ ಅಂದ್ರೆ ಬದಲಾವಣೆ, ಮಾರ್ಕ್ಸ್ ಅಂದ್ರೆ ಕ್ರಾಂತಿ, ಇಷ್ಟೇ ಆಗಿತ್ತು. ಇಷ್ಟಕ್ಕೆ ಅವರು ಮಾರ್ಕ್ಸ್ ನನ್ನ ಅಟ್ಯಾಚ್ ಮಾಡಿಕೊಂಡ್ರು. ಕನ್ನಡದ ನವ್ಯರನ್ನ ಲೋಹಿಯಾವಾದ ಬಹಳ ಆಳವಾಗಿ ಪ್ರಭಾವಿಸಿದೆ ಅಂತ ನಾವು ಹೇಳ್ತೀವಿ, ಮತ್ತು ಅನೇಕ ನವ್ಯ ಸಾಹಿತಿಗಳು ಕೂಡ ಅದನ್ನ ಮೆನ್ಷನ್ ಮಾಡಿದ್ದಾರೆ. ಆದ್ರೆ ರಾಮ್ ಮನೋಹರ್ ಲೋಹಿಯಾರವರ ಮಾರ್ಕ್ಸ್ವಾದವು ಕೂಡ ಅದು ಬಹಳ ಸೀಮಿತ ಗ್ರಹಿಕೆಯ ಮಾರ್ಕ್ಸ್ವಾದ ಆಗಿತ್ತು. ಅವರು ಕೂಡ ಒಂದರ್ಥದಲ್ಲಿ ಪ್ರಗತಿಶೀಲರ ಹಾಗೆ ಮಾರ್ಕ್ಸ್ವಾದವನ್ನ ಮಾರ್ಕ್ಸ್ಗಷ್ಟೇ ಅವರು ಅಟ್ಯಾಚ್ ಮಾಡಿದ್ರು. 20ನೇ ಶತಮಾನದ ಮಾರ್ಕ್ಸ್ವಾದದ ಬೌದ್ಧಿಕ ವಿಕಾಸದ ಅರಿವು ಲೋಹಿಯಾ ಅವರಿಗೆ ಇರಲಿಲ್ಲ. ಯಾಕೆಂದ್ರೆ ಇದು ತಪ್ಪು ಅಂತ ನಾನು ಹೇಳ್ತಾ ಇರೋದಲ್ಲ. 20ನೇ ಶತಮಾನದಲ್ಲಿ ನಾನ್ ಇಟಾಲಿಯನ್ ವರ್ಲ್ಡ್ಗೆ ಗ್ರಾಮ್ಶಿ ಇಂಟ್ರೊಡ್ಯೂಸ್ ಆದದ್ದು ಯಾವಾಗ? ನನಗೆ ನೆನಪಿದ್ದ ಹಾಗೆ 1969ರಲ್ಲಿ ಮೊತ್ತ ಮೊದಲ ಬಾರಿಗೆ ಗ್ರಾಮ್ಶಿಯ ಪ್ರಿಸನ್ ನೋಟ್ ಬುಕ್ ಅದು ಇಂಗ್ಲಿಷ್ಗೆ ಬರುತ್ತೆ. ಆಮೇಲೆ ಅದು ಭಾರತಕ್ಕೋ ಅಥವಾ ಕನ್ನಡಕ್ಕೋ ಬರುತ್ತೆ. ರಾಮ್ ಮನೋಹರ್ ಲೋಹಿಯಾ 1957ರಲ್ಲೇ ಅವರು ನಿಧನರಾಗ್ತಾರೆ. ಹಾಗಾಗಿ ಅಲ್ಲಿಯವರೆಗೆ ಲೋಹಿಯಾರವರಿಗೆ ಗ್ರಾಮ್ಶಿ ಅಂತ ಒಬ್ಬನಿದ್ದ ಮತ್ತು ಅವನು ಮಾರ್ಕ್ಸ್ವಾದಕ್ಕೆ ಹೊಸ ವ್ಯಾಖ್ಯಾನ ಕೊಟ್ಟ ಅಂತ ಗೊತ್ತಿಲ್ಲ. ಹೀಗಾಗಿ ಫ್ರಾಂಕ್ಫರ್ಟ್ ಸ್ಕೂಲ್ನ ಅನೇಕ ಬಗೆಯ ಹೊಸ ವಿಚಾರಗಳನ್ನು ಅಲ್ಲಿಯ ಚಿಂತಕರು ಜಿಜ್ಞಾಸೆಗೆ ಒಳಪಡಿಸ್ತಾ ಇದ್ರು ಎನ್ನುವುದು ಕೂಡ ನಮ್ಮಲ್ಲಿ ಅನೇಕ ಮಾರ್ಕ್ಸ್ವಾದಿಗಳಿಗಾಗ್ಲಿ ಸಮಾಜವಾದಿಗಳಿಗಾಗಲಿ ಗೊತ್ತಿಲ್ಲ. ಹಾಗಾಗಿ ಪ್ರಗತಿಶೀಲರಿಗಾಗ್ಲಿ ನವ್ಯರಿಗಾಗ್ಲಿ ಇದು ಗೊತ್ತಿರಲಿಲ್ಲ ಎಂದು ಹೇಳ್ತಾ ಇರುವುದು ಕೂಡ ಒಂದು ರೀತಿಯಲ್ಲಿ ತಪ್ಪೆ. ಆದ್ರೆ ಈಗಿನ ನಾವು ಯಾವುದನ್ನು ಅತ್ಯಾಧುನಿಕ ಸಾಹಿತ್ಯ ಅಂತ ನಾವು ಯಾವುದನ್ನು ಹೇಳ್ತಾ ಇದ್ದೀವಿಯೋ ಅದು ನಮ್ಮ ಪ್ರಗತಿಶೀಲರಿಗೆ ಇದ್ದ ಹಾಗೆ ಅಥವಾ ನವ್ಯರಿಗೆ ಇದ್ದ ಹಾಗೆ ಇಲ್ಲ. ಒಂದರ್ಥದಲ್ಲಿ ಮಹಾತ್ಮ ಗಾಂಧಿಯವರ ಕಾಲದಲ್ಲಿ ಯಾವ ಬಗೆಯ ಒಂದು ಇಂಟೆನ್ಸಿಟಿ ಇತ್ತು ಅದಕ್ಕಿಂತ ಹೆಚ್ಚಿನ ಇಂಟೆನ್ಸಿಟಿಯಲ್ಲಿ ನಾವೆಲ್ಲರೂ ಇವತ್ತು ಬದುಕ್ತಾ ಇದ್ದೇವೆ. ಬಹಳ ತೀವ್ರವಾದ ಬಲು ಬಗೆಯ ಹಿಂಸೆಯ ಸೂಕ್ಷ್ಮ ರೂಪದಲ್ಲಿ ನಮ್ಮನ್ನು ಬಾಧಿಸ್ತಾ ಇರುವಂತಹ ಮಾನಸಿಕ ಹಿಂಸೆಯ ನಡುವೆ ನಾವು ನಿಜಕ್ಕೂ ಒದ್ದಾಡ್ತಾ ಇದ್ದೇವೆ. ಆದರೆ ನಾವು ಈ ಹಿಂಸೆಯ ವಿಶ್ವರೂಪವನ್ನು ನಾವು ಕಾಣುವುದರಲ್ಲಿ ಸೋಲ್ತಾ ಇದ್ದೇವೆ. ಅಂದ್ರೆ ಒಂದರ್ಥದಲ್ಲಿ ನಿಜವಾಗಿಯೂ ಬಹಳ ಸಂಕಟದ ಮತ್ತು ಮೌಲ್ಯ ಪತನದ ಒಂದು ದುರವಸ್ಥೆಯಲ್ಲಿ ನಾವಿದ್ದೇವೆ. ಇದಕ್ಕೆ ನಾವು ಬಹಳ ಇಂಟೆನ್ಸ್ ಆಗಿ ರೆಸ್ಪಾನ್ಸ್ ಮಾಡಲು ಬೇಕಾದ ಸರಕುಗಳು ಕೂಡ ನಮ್ಮಲ್ಲಿವೆ. ಆದರೆ ಅದನ್ನು ಮಾಡುವ ಕವಿ ಸಮಯ ಮಾತ್ರ ನಮಗಿನ್ನೂ ಲಭ್ಯವಾದಂತಿಲ್ಲ. ಹಾಗಾಗಿ ಈ ಆಧುನಿಕೋತ್ತರ ಕಾಲದ ಅಥವಾ ಈ ಅತ್ಯಾಧುನಿಕ ಕಾಲದ ಕಥೆಗಾರರ ಅಥವಾ ಕ್ರಿಯೇಟಿವ್ ರೈಟರ್ಸ್ ನಮಗೆ ವಾದ ಗೀದ ಬೇಡ, ಸಿದ್ಧಾಂತ ಗಿದ್ಧಾಂತ ಬೇಡ, ನಾವು ಮುಕ್ತವಾದಂತಹ ಒಂದು ಸ್ಥಿತಿಯಲ್ಲಿ ಬರಿತಾ ಇದ್ದೇವೆ ಅಂತ ಅವರು ಹೇಳ್ತಾ ಇರುವಾಗಲೂ ಕೂಡ ಅವರಿಗೆ ಈ ಏನು ತತ್ವಜ್ಞಾನದ ಜೊತೆಗೆ ನಡೆಸಬೇಕಾದಂತಹ ಒಂದು ಎಂಗೇಜ್ಮೆಂಟ್ ಇಲ್ಲದಿರುವ ಕಾರಣಕ್ಕಾಗಿ ಅವರು ಇಂತಹ ಕೆಲವು ಬಹಳ ಹೃಸ್ವ ಮಾತುಗಳನ್ನು, ತಿಳು ಮಾತುಗಳನ್ನು ಆಡ್ತಾ ಇದ್ದಾರೆ ಹೊರತು ಉಳಿದಂತೆ ಅವರಿಗೆ ಒಂದು ನಿಜವಾದ ಕ್ರಕ್ಸ್ ಅನ್ನ ಹಿಡಿಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ನನ್ಗೆ ಅನಿಸ್ತದೆ. ಅಂದ್ರೆ ಒಂದರ್ಥದಲ್ಲಿ ನಾನಾಗ ಪೋಸ್ಟ್ ಮಾಡರ್ನಿಟಿಯ ಪ್ರಸ್ತಾಪವನ್ನು ಮಾಡಿದೆ. ಪೋಸ್ಟ್ ಮಾಡರ್ನಿಟಿಯ ಒಂದು ಅಂಶವನ್ನ ರೆಪ್ರೆಸೆಂಟ್ ಮಾಡುವಂತಹ ಅನೇಕ ರೂಪಗಳನ್ನ ನಾವು ಈಗಿನ ಸಾಹಿತ್ಯದಲ್ಲಿ ನೋಡ್ಬೋದು. ಅಂದ್ರೆ ಇಲ್ಲಿ ಈಗ ಒಬ್ಬಳು ಲೈಂಗಿಕ ಕಾರ್ಯಕರ್ತೆ ತನ್ನ ಆತ್ಮಕಥನವನ್ನ ಬರೀತಾಳೆ, ಒಬ್ಬ ಬ್ಯಾಂಕ್ ನೌಕರ ತನ್ನ ಆತ್ಮಕಥೆಯನ್ನು ಬರೀತಾನೆ, ಒಬ್ಬ ಪಶುವೈದ್ಯ ತನ್ನ ಆತ್ಮಕಥನವನ್ನು ಬರೀತಾನೆ, ಒಬ್ಬ ವಕೀಲ ತನ್ನ ಆತ್ಮಕಥನ ಬರೀತಾನೆ, ಒಬ್ಬ ಹೋಟೆಲ್ ಮಾಣಿ ತನ್ನ ಆತ್ಮಕಥನವನ್ನು ಬರೀತಾನೆ. ಅಂದ್ರೆ ಸಮಾಜದ ಭಿನ್ನ ಭಿನ್ನ ಬಗೆಯ ಭಿನ್ನ ಭಿನ್ನ ಸ್ತರದ ಅನೇಕ ಬಗೆಯ ಚಿಂತನೆಗಳು ಅಥವಾ ಅನೇಕ ಬಗೆಯ ಕಥನಗಳು ಕನ್ನಡ ಸಾಹಿತ್ಯಕ್ಕೆ ಬಂದಿವೆ. ಆ ಅರ್ಥದಲ್ಲಿ ಇದು ಒಂದರ್ಥದಲ್ಲಿ ಆಧುನಿಕೋತ್ತರ ಚಿಂತನೆಯ ಒಂದು ಅಂಶವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಆದರೆ ಎಷ್ಟರ ಮಟ್ಟಿಗೆ ಆಧುನಿಕೋತ್ತರ ಚಿಂತನೆಯ
ಆ, ಒಂದು ಸಾರವನ್ನ ಇದು ರಿಫ್ಲೆಕ್ಟ್ ಮಾಡ್ತಾ ಇದೆ. ಆಧುನಿಕತೆಯ ಬಗೆಗಿನ ಅದರ ಎಚ್ಚರ ಏನು, ಆಧುನಿಕೋತ್ತರತೆಯ ಕುರಿತ ಅದರ ವ್ಯಾಖ್ಯಾನ ಏನು. ಹಾಗಾಗಿ ಪೋಸ್ಟ್ ಮಾಡರ್ನಿಟಿಯ ಒಂದು ಕಾನ್ಸಿಕ್ವೆನ್ಸಸ್ ನನಗೆ ಕಾಣ್ತಾ ಇದೆ, ಆದರೆ ಪೋಸ್ಟ್ ಮಾಡರ್ನಿಟಿಯ ಚಿಂತನೆ ಇಲ್ಲಿ ಇದ್ದ ಹಾಗೆ ಕಾಣ್ತಾ ಇಲ್ಲ. ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೊಫೆಸರ್ ಸಿದ್ದರಾಮಯ್ಯನವರು ನ್ಯಾಷನಲ್ ಬುಕ್ ಟ್ರಸ್ಟ್ಗೆ ಎಡಿಟ್ ಮಾಡಿದ ಕನ್ನಡ ಕಥೆಗಳು ಎನ್ನುವಂತಹ ಈ ಪುಸ್ತಕದಲ್ಲಿ ಹೊಸ ಲೇಖಕ ಅಂತ ಹೇಳಬಾರ್ದು, ನಾನು ಕ್ಷಮಿಸಿ, ಹೊಸ ಯುವ ತರುಣ ಲೇಖಕನೊಬ್ಬನ ಒಂದು ಕಥೆಯನ್ನು ನಾನು ಇಲ್ಲಿ ಓದಿದೆ. ನಾನು ಯಾಕೆ ಅದನ್ನೇ ಆಯ್ಕೆ ಮಾಡಿಕೊಂಡು ಇಲ್ಲಿ ಹೇಳ್ತಾ ಇದ್ದೇನೆ ಅಂತಂದ್ರೆ, ಅವ್ರಿಗೆ ಯುವ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯು ಕೂಡ ಬಂದಿತ್ತು. ಅಲ್ಲಿ ಒಂದು ಸಾಲನ್ನಷ್ಟೇ ಹೇಳಿ ನಾನು ವಿರಮಿಸ್ತೇನೆ, ಮತ್ತೆ ಚರ್ಚೆಗೆ ಅದನ್ನು ತಗೊಳ್ಳೋಣ. ಒಬ್ಬ ಯಾವುದೋ ಪ್ರೈವೇಟ್ ಚಾನಲ್ಗಳಲ್ಲಿ ಕೆಲಸ ಮಾಡ್ತಾ ಇರುವ ಒಬ್ಬ ಕ್ಯಾಬ್ ಡ್ರೈವರ್ ಒಂದು ಕತೆ ಬರುತ್ತೆ. ಅವನಿಗೆ ಅವನ ಹೆಂಡತಿ ಜೊತೆಗೆ ಒಂದು ಗಂಡ ಹೆಂಡರ ನಡುವೆ ಸಹಜವಾಗಿರುವಂತ ಒಂದು ಲೈಂಗಿಕ ಸಂಬಂಧ ಇಟ್ಕೊಳ್ಳಿಕ್ಕೆ ಆಗಿಲ್ಲ ಅವನ ಈ ಕೆಲಸಗಳ ಕಾರಣಕ್ಕಾಗಿ. ಯಾವತ್ತೋ ಒಂದು ದಿವಸ ಅವರು ಕೂಡ್ತಾರೆ. ಆ ಕೂಡುವುದನ್ನ ಈ ಕಥೆಗಾರ ಹೇಗೆ ಬರೀತಾನಂತಂದ್ರೆ, ಕಳೆದುಕೊಂಡ ಹಳೆಯ ರೇಷನ್ ಕಾರ್ಡ್ ಅನ್ನ ಹುಡುಕುವವರಂತೆ ಅವರಿಬ್ಬರು ಅಂದು ಕಾಮಕೇಳಿಯಲ್ಲಿ ತೊಡಗಿದ್ದಾರೆ. ಕಳೆದುಕೊಂಡ ಹಳೆಯ ರೇಷನ್ ಕಾರ್ಡ್ ಅನ್ನ ಹುಡುಕುವಂತೆ ಕಾಮಕೇಳಿಯಲ್ಲಿ ತೊಡಗುವುದು ಹೇಗೆ ಎನ್ನುವುದು ಒಬ್ಬ ಸಾಹಿತ್ಯದ ಅಧ್ಯಾಪಕನಾಗಿ ನನಗಂತೂ ಅರ್ಥ ಆಗಿಲ್ಲ. ಈ ಅಲಂಕಾರದ ಬಗ್ಗೆ ಭಯಗೊಂಡು ನಾನು ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ನಮಸ್ಕಾರ.